ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಹೇಳ್ತಾ ಇದ್ರಿ, ನಮ್ಮ ಜೀವನದ ಒಂದು ರಥಕ್ಕೆ 4 ಚಕ್ರಗಳು, ಅದರ ಅಧಿದೇವತೆಗಳು ಯಾರ್ಯಾರು ಅಂತೆಲ್ಲ ಹೇಳ್ತಾ ಇದ್ರಿ. ಮುಂದೆ ಗುರುಜಿ. ನೋಡಿ, ಅಧಿದೇವತೆ ಪ್ರತಿದೇವತೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಉಂಟು. ಆದರೆ ಈ 4 ದೇವತೆಗಳನ್ನ ಎಂದೆಂದಿಗೂ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಯಾತಕ್ಕೆ ಅಂದರೆ, ಪ್ರತಿಯೊಬ್ಬ ನಕ್ಷತ್ರಕ್ಕೂ ಇಂಥ ಒಂದು ಸಮಯದಲ್ಲೇ ಹುಟ್ಟುತ್ತಾನೆ ಅನ್ನೋದು ಬಹಳ ಮುಖ್ಯ. ಕಾಲಚಕ್ರ ಕಾಲಾಯ ತಸ್ಮೈ ನಮಃ ಅಂದರೆ 84 ಲಕ್ಷ ಯೋನಿಕೂಟಗಳಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟು ಬೆಳಿತೀವಿ ಅಂತ. ಎಷ್ಟೆಲ್ಲ ಜೀವಗಳಿರುತ್ತೆ, ಇಷ್ಟೆಲ್ಲ ಜೀವಗಳಿಗೆ ಇಷ್ಟೆಲ್ಲ ಅವತಾರಗಳನ್ನ ಪ್ರತಿಯೊಬ್ಬ ಮನುಷ್ಯನೂ ತೆಗಿಬೇಕಾಗತ್ತೆ. ಅಂದರೆ ಒಂದ್ಸರಿ ಹಲ್ಲಿಯಾಗೋ, ಒಂದ್ಸರಿ ಜಿರಳಿಯಾಗೋ, ಒಂದ್ಸರಿ ಹಾವಾಗೋ, ಹೀಗೆ ನಾನಾ ರೀತಿಯಾದ ಎಲ್ಲ ಅವತಾರಗಳು ಮನುಷ್ಯನ ಕೈಯಲ್ಲಿ ಆಸೆಗಿಂತ ದುರಾಸೆ ಇಟ್ಕೊಂಡಾಗ, ಪರಿಪೂರ್ಣತೆ ಮಾಡ್ಕೊಳ್ದಿದ್ದಾಗ, ಪಾಪಕರ್ಮಗಳು ಹೆಚ್ಚಾದಾಗ ಮತ್ತೆ ಕರ್ಮ ಪುನರ್ಜನ್ಮ ಪುನರ್ಜನ್ಮ, ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಪುನರಪಿ ಜನನಂ, ಜಠರೇ ಶರಣಂ ಶಿವಂ ಗಚ್ಚಾಮಿ. ಆ ಶಿವನು ಸ್ವತಃ ಈ ಕಾಲಚಕ್ರವನ್ನು ತಿರುಗಿಸ್ತಾ ಇರ್ತಾನೆ. ಅದಕ್ಕೆ ನಾವು ಹೇಳೋದು, ಇಂಥ ಜಗತ್ತಲ್ಲಿ ಕಾಲಚಕ್ರವನ್ನು ಮೊದಲಾಗಿ ಕಾಳಭೈರವನು, ತದನಂತರ ಮಹಾಗಣಪತಿ ನಿರ್ವಿಘ್ನವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥವನು. ಅರಿಷಡ್ವರ್ಗ ಮಾನವನ ರೂಪದಲ್ಲ ಇರತಕ್ಕಂಥ ಆ ಸಾಕ್ಷಾತ್ ಸುಬ್ರಹ್ಮಣ್ಯ ಅಂಶವು ಧರ್ಮೋ ರಕ್ಷತಿ ರಕ್ಷಿತ ಅಂತ ಧರ್ಮ ಮಾರ್ಗದಲ್ಲಿ ಕೊನೆಯದಾಗಿ ವೀರಭದ್ರ ಸ್ವಾಮಿ ಸ್ವತಃ ಜಗದ್ಗುರು ಪೀಠಗಳಲ್ಲಿ. ಅಂದರೆ ಇಡೀ ಜಗತ್ ಸಾಧನೆ ಕೊನೆಯದಾಗಿ ಉಳಿಯೋದು ಗುರು ಒಂದೇ ಅಂತೆ. ಆ ಗುರುಮುಖೇನ ದೇವದರ್ಶಯಾಮಿ. ಆ ರೀತಿಯಾಗಿ 4 ಗುರುಗಳು ಯಥೇಚ್ಛವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ ಈಶ್ವರನಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ಈ ವೇದಗಳ ಮುಖಾಂತರವಾಗಿ ಸಾಕ್ಷೀಭೂತಕರಿಸಿ ಅವನು ಲೆಕ್ಕ ಹಾಕಿದ ಪ್ರಕಾರ ಅವನು ಹೇಳ್ತಾನೆ, ಅಕಸ್ಮಾತ್ ನಿನಗೆ ಇಂಥ ನಕ್ಷತ್ರದಿಂದ ನೀನು ಹುಟ್ಟಿದರೆ 27 ನಕ್ಷತ್ರಗಳು, 27 ನಕ್ಷತ್ರಗಳು 9 ಗ್ರಹಗಳಿಗೆ ಸಮಾನಾರ್ಥ. 7 2 ಎಷ್ಟಾಯ್ತೋ 9. ಹಾಗೆ ಆ 9 ಗ್ರಹಗಳಲ್ಲಿ ಡಿವೈಡ್ ಮಾಡ್ತಾ ಹೋದಾಗ, ಪ್ರತಿಯೊಂದು ಭಾಗಿಸ್ತಾ ಹೋದಾಗ ಜಗತ್ತಲ್ಲಿ ಈ ನಕ್ಷತ್ರ ಇಂಥ ದಿವಸನೇ ಹುಟ್ಟಬೇಕು, ಇಂಥ ದಶೆಯಲ್ಲೇ ಹುಟ್ಟಬೇಕು ಅನ್ನೋದು ಬಹಳ ಮುಖ್ಯ. ಆ ಸಮಯಕ್ಕೆ ಯಾರು ಅಧಿದೇವತೆ, ಯಾರು ಪ್ರತಿ ಅಧಿದೇವತೆ, ಈ ದೇವತೆನೇ ನೀವು ಜೀವನ ಪೂರ್ತಿ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ನೀವೇನು ಮಾಡಬೇಕು, ಮೊದಲಿಂದ ನಾನು ಹೇಳ್ಕೊಟ್ಟ ಹಾಗೆ ಪ್ರತಿಯೊಂದು ಪಾಲಿಸ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಇಂತಿಂಥದ್ದು ಸೂರ್ಯನಾರಾಯಣನು ಬರ್ಕೊಂತಕ್ಕಂಥ ವಿಚಾರ ನೀವೇನು ಮಾಡಬೇಕು, ಭಾಳ ಚೆನ್ನಾಗಿ ಬರ್ಕೊಂಡ್ಬಿಟ್ರೆ ಉತ್ತಮ ಅಂತ. ಸೂರ್ಯನಾರಾಯಣನು ಸಾಕ್ಷಾತ್ ಪಾರ್ವತೀ ಪರಮೇಶ್ವರ, ಜಗದಪ್ಪಿದಂ ಒಂದೇ ಪಾರ್ವತೀ ಪರಮೇಶ್ವರ ಅಂತೀವಿ. ಆ ಪರಮೇಶ್ವರನ ಅಗ್ನಿಭೂತಂ ಸಮರ್ಪಯಾಮಿ. ಆ ಅಗ್ನಿಭೂತದಲ್ಲಿ ಸಾಕ್ಷಾತ್ ಸೂರ್ಯನಾರಾಯಣನ ನೆನೆಸ್ಕೋಬೇಕು. ನಮಃ ಸೂರ್ಯಾಯ ಚಂದ್ರ, ನೆಕ್ಸ್ಟು ನಮಶ್ಚಂದ್ರಾಯ. ಚಂದ್ರ ಅಂದರೆ ಏನು ಮಾಡಬೇಕು, ಸಾಕ್ಷಾತ್ ಜಗನ್ಮಾತೆ ಪಾರ್ವತಿನ ನೆನೆಸ್ಕೋಬೇಕು. ತದನಂತರ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ. ಆ ಮಂಗಳ ಗ್ರಹನಾಗಿ ಅಧಿಪತಿಯಾಗಿ ಕೂತ್ಕೊಳ್ತಕ್ಕಂಥವನು ಯಾರು, ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ. ಆ ಮಂಗಳ ಗ್ರಹನಿಗೆ ಅಧಿಪತಿಯೇ ಸುಬ್ರಹ್ಮಣ್ಯ. ಅಲ್ಲಿ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಬೇಕು. ಆಯ್ತಾ, 3 ದೇವತೆಗಳು ಒಂದೇ ಬಿಟ್ರು. ಕುಜನ ಅಂಶದಲ್ಲೇ ಕೂತಿರ್ತಾನೆ ಸುಬ್ರಹ್ಮಣ್ಯ, ಮಂಗಳ ಗ್ರಹನ ಕಾಪಾಡ್ತಕ್ಕಂಥದ್ದು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ. ಅದಾದ್ಮೇಲೆ ಬುಧಾಯ ಚ. ಬುಧನಿಗೆ ಅಧಿಪತಿ ಆಗಿರೋನು ಸಾಕ್ಷಾತ್ ಜಲತತ್ವಂ ಸ್ವಯಂ ವಿಷ್ಣು. ಅಂದರೆ ಬುಧನಿಗೆ ಅಧಿಪತಿ ಮಹಾವಿಷ್ಣು. ಈ ಮಹಾವಿಷ್ಣುನ ಸ್ಮರಣೆ ಮಾಡ್ಕೋಬೇಕು. ಯಾತಕ್ಕೆ ಹೇಳ್ತೀನಿ ಅನ್ನೋದು ಕಾಯ್ತಾ ಕೂತ್ಕೊಂಡ್ರೆ ಗೊತ್ತಾಗತ್ತೆ ಒಂದೊಂದಾಗಿ. ಅರ್ಥ ಆಯ್ತಾ? ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಗುರು, ಗುರು ಅಂದರೆ ದಕ್ಷಿಣಾಮೂರ್ತಿ. ಅಂದರೆ ಗುರು ಸ್ವತಃ ದಕ್ಷಿಣಾಮೂರ್ತಿನ ಕಾಯ್ತಾನೆ. ಯಾಕೆಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಬರೀ ಅಷ್ಟೇ 1 2 3. ಗುರು ಸಾಕ್ಷಾತ್ ಪರಂಬ್ರಹ್ಮ. ಪರಂಬ್ರಹ್ಮ ಯಾರು? ಜಗನ್ಮಾತೆ ಚಕಾಮಟ್ಲಾಕ್ ಕೂತ್ಕೊಂತಾಳೆ, ಯೋಗ ಮುದ್ರೆಯಲ್ಲಿ ಕೂತಿರ್ತಾಳೆ. ಅದಕ್ಕೆ ಗುರು ಸಾಕ್ಷಾತ್ ಪರಂಬ್ರಹ್ಮ. ತಸ್ಮೈ ಶ್ರೀ, ಎಂದೆಂದಿಗೂ ಗುರವೇ ನಮಃ. ಅದಕ್ಕೆ ಅಗಸ್ತ್ಯರು ಬಂದಾಗ, ವಿಶೇಷ ವಸಿಷ್ಠರು ಬಂದಾಗ ಇಡೀ ಜಗತ್ತಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಎದ್ದು ನಿಂತು ನಮಸ್ಕರಿಸಿ ಗೌರವಿಸ್ತಾರೆ. ಗುರುಗಿರತಕ್ಕಂಥ ಬೆಲೆ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಗುರು ನಿಂದನೆ, ಗುರು ಶಾಪಕ್ಕೆ ಜಗತ್ತಲ್ಲಿ ಯಾರ ಕೈಯಲ್ಲೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಲ್ಲಿ ಏನಾಯ್ತು, ಬುಧಾಯ ಚ ಗುರು ಶುಕ್ರ. ಶುಕ್ರ ಏನಾಯ್ತು, ದೇವರುಗಳಿಗೆ ಅಧಿದೇವತೆ ಗುರು ಯಾರೋ ಬೃಹಸ್ಪತಿ ಗುರು. ಶುಕ್ರ ಏನು ಮಾಡ್ತಾನೆ, ರಾಕ್ಷಸರಿಗೂ ಗುರುಗಳಾಗಬೇಕಲ್ಲ. ಅದಕ್ಕೆ ಆ ಶುಕ್ರನಿಗೆ ಅಧಿಪತಿಯಾಗಿರ್ತಕ್ಕಂಥ ಗುರು ಸಾಕ್ಷಾತ್ ಮಹಾಲಕ್ಷ್ಮಿ. ಇಲ್ಲೇನು ಮಾಡ್ಬಿಡ್ತಾನೆ, ದಕ್ಷಿಣಾಮೂರ್ತಿ ಕೂತ್ಕೊಂತಾನೆ. ಅಲ್ಲ ಅವನ ತಂಗಿಯಾಗಿರ್ತಕ್ಕಂಥವಳು ಸಾಕ್ಷಾತ್ ಮಹಾಲಕ್ಷ್ಮಿನ ಕೊಡಿಸ್ತಾನೆ. ಲಕ್ಷ್ಮಿ, ನೀನು ದೈತ್ಯ ರಾಕ್ಷಸರಿಗೆ ಧನಪ್ರಾಪ್ತಿ ಸರ್ವವೂ ನೀನೇ ಆಗಿರೋಂದ ಜಗಜ್ಜನನಿ. ಜಗತ್ತನ್ನು ನಾನು ಜನನಿ ಅನ್ನತಕ್ಕಂಥ ನೀನು ಇಡೀ ಜಗತ್ತಿನ ಆಳ್ತಕ್ಕಂಥವಳು. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ. ಪರಬ್ರಹ್ಮ ಅವಳೇ, ಪರಬ್ರಹ್ಮ ಸ್ವರೂಪಿಣಿ. ಪದ್ಮಾಸನ ಸ್ಥಿತೇ ದೇವಿ ವೈಭವ ಗಜವಾಹಿನಿ. ವೈಭವವಾಗಿ ಗಜವಾಹಿನಿಯಲ್ಲಿ ಕೂತಿರ್ತಕ್ಕಂಥ ಈ ಗಜಲಕ್ಷ್ಮಿ ಸಾಕ್ಷಾತ್ ರಾಕ್ಷಸರಿಗೆ ಶುಕ್ರ ದೇವತೆ ಏನು ಮಾಡ್ತಾನೆ, ಮಹಾಲಕ್ಷ್ಮಿ ಪೂಜೆ ಮಾಡ್ತಾನೆ. ಅದು ಗಜಲಕ್ಷ್ಮಿನೇ. ಇದಾದ ಮೇಲೆ ಏನು ಮಾಡ್ತೀವಿ,
ಸೂರ್ಯ, ಚಂದ್ರ, ಗುರು ಎಲ್ಲ ಆಗೋಯ್ತು. ಶುಕ್ರ ಆದಮೇಲೆ ಶನಿ. ಈ ಶನೇಶ್ವರನ ಯಾರು ಮಾಡ್ತಾನೆ? ಮಲಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಪೂಜೆ ಮಾಡ್ತಾನೆ. ಮಲಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತ. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ದಾಸೀಭೂತ ಸಮಸ್ತ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷ ಲಭ್ಯ ವಿಭುತೆ ತ್ವಾಂ ತ್ರೈಲೋಕ್ಯಂ ಕುಟುಂಬಿನೀಂ ಸರಸಿಜಾಂ ಮುಕುಂದ ಪ್ರಿಯಾಂ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡಾಗ ಆ ಮುಕುಂದನ ಪ್ರಿಯವಾಗಿರೋಳು ಮಹಾಲಕ್ಷ್ಮಿ ಸಮೇತವಾಗಿ ಶ್ರೀಮನ್ನಾರಾಯಣ ಮಲಗಿರ್ತಾನೆ. ಅವಳನ್ನ ಪೂಜೆ ಮಾಡ್ತಾಳೆ ಸಾಕ್ಷಾತ್ ಶನೇಶ್ವರ. ಬಹಳ ಸಂತೋಷ. ಇಲ್ಲಿ 7 ಗ್ರಹಗಳು: ಸೂರ್ಯ, ಚಂದ್ರ, ಮಂಗಳ, ಬುಧ, ಯಚ, ಗುರು, ಶುಕ್ರ, ಶನಿ. ರಾಹುಕೇತುಗಳನ್ನೋ ಬಿಂದುಗಳಿಗೆ ಇವರು ದೇವತೆಗಳನ್ನ ಪೂಜೆ ಮಾಡ್ತಾರ ಅಂದರೆ ಆ ರಾಹುಕೇತುಗಳು ಇನ್ಯಾರೂ ಅಲ್ಲ, ಸುಬ್ರಹ್ಮಣ್ಯ ಮಹಾಗಣಪತಿನ ಸ್ಮರಣೆ ಮಾಡ್ಕೊಳ್ತಕ್ಕಂಥವ್ರು. ಅಣ್ಣ ತಮ್ಮಂದ್ರಿಬ್ರು ಮೂಲ ಗುಹಾಯ ನಮಃ. ಮೂಲಾಧಾರ ಯಾರೋ? ಮಹಾಗಣಪತಿ. ಗುಹಾ ಅಂದರೆ ಸುಬ್ರಹ್ಮಣ್ಯ. ಇವರಿಬ್ಬರು ಹೆಗಲ ಮೇಲೆ ಕೈ ಹಾಕೊಂಡಿದ್ದ ಮಹಾಗಣಪತಿ ಸುಬ್ರಹ್ಮಣ್ಯ ಸಮೇತವಾಗಿ ರಾಹುಕೇತುಗಳು ತಲೆ ಮತ್ತು ಬಾಲ ಇಡೀ ಜಗತ್ತಿನ ಈ ಕೊನೆಯ ಚಕ್ರ ಅಂದರೆ ರಥವನ್ನು ಎಳಿಬೇಕಾದ್ರೆ ಮುಂದಿನ ಚಕ್ರಕ್ಕೆ ದಾರವಾಗಿರೋರು ಯಾರೋ? ಈ 2. ಅದಕ್ಕೆ ನೋಡಿ, ರಥದ ಮುಂದೆ ಏನಿರುತ್ತೆ? 2 ಕೋಲುಗಳು ಹೀಗಿರುತ್ತೆ. ಅದೇ ರಾಹು, ಅದೇ ಕೇತು. ಇದೇ ಚಕ್ರವನ್ನು ಎಳಿತಕ್ಕಂಥದ್ದು. ಅಂದರೆ ಪರಮೇಶ್ವರ ಜೀವನ ಚಕ್ರವನ್ನು ಮನುಷ್ಯಂದು ಎಳಿಬೇಕಾದ್ರೆ ಗಣೇಶನಾಜ್ಞೆ, ಮಹಾವಿಷ್ಣು ಅನುಗ್ರಹ, ತದನಂತರ ಕಾಳಭೈರವ, ವೀರಭದ್ರ, ಜಗತ್ತಿನ ಇಷ್ಟು ಸಾಧನೆ ಯಾರ ಮುಖಾಂತರ ಎಳಿತಾನೆ? ಸುಬ್ರಹ್ಮಣ್ಯ. ಅವನೇ ಶಕ್ತಿಯನ್ನು ಧರಣಿ ಗರ್ಭ ಸಂಭೂತಂ, ಭೂಮಿಯಿಂದ ತಳ್ತಾನೆ, ಶಕ್ತಿಯನ್ನು ಕೊಡ್ತಾನೆ ಸುಬ್ರಹ್ಮಣ್ಯ ಅಂಶ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥ ಇವನು. ಇಷ್ಟನ್ನು ಯಾಕೆ ನೆನೆಸ್ಕೊಳ್ಳಿ ಅಂದರೆ ಈ ದೇವತೆಗಳನ್ನ ಕಾಪಾಡ್ತಕ್ಕಂಥ 27 ನಕ್ಷತ್ರಗಳು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಈ ದಶೆಯಲ್ಲಿ ಹುಟ್ಟುತ್ತಾನೆ. ಸೊ ನೀವೇನು ಮಾಡಬೇಕು? ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಉದಾಹರಣೆ ಕೊಡ್ತೀನಿ, ನೋಡ್ಕೊಳ್ಳಿ. ಅಶ್ವಿನಿ ನಕ್ಷತ್ರ ಯಾವತ್ತಿದ್ರೂ ಕೇತು ದಶೆಯಲ್ಲೇ ಹುಟ್ಟೋದು. ಜ್ಞಾಪಕ ಇಟ್ಕೊಳ್ಳಿ. ಅಶ್ವಿನಿ ನಕ್ಷತ್ರ ಇನ್ಯಾವ ದಶೆಯಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅವನು ಒಂದೊಂದು ದಶೆ ಇಲ್ವಾ? ನೀನು ಶುಕ್ರ ದಶೆಯಲ್ಲಿ ಹುಟ್ಟಿದೆ, ನೀನು ಗುರು ದಶೆಯಲ್ಲಿ ಹುಟ್ಟಿದೆ ಅಂತ. ಯಾವತ್ತಿದ್ರೂ ಅಶ್ವಿನಿ ನಕ್ಷತ್ರ ಕೇತು ದಶೆಯಲ್ಲಿ ಹುಡ್ತಾನೆ. ಕೇತು ಯಾರನ್ನು ಪೂಜೆ ಮಾಡ್ತಾನೆ? ಗಣಪತಿ. ಸೊ ಅಶ್ವಿನಿ ನಕ್ಷತ್ರದವನು ಜೀವನ ಪೂರ್ತಿ ಅವನ ರಥಚಕ್ರನ ಎಳಿಬೇಕಾದ್ರೆ ಗಣಪತಿನ ಬಿಟ್ಟು ಇನ್ಯಾವ ದೇವ್ರನ್ನೂ ನಿಮ್ಮ ನಮಸ್ಕಾರ ಮಾಡಿದ್ರು ಸುಮ್ಮನೆ ಹಲೋ ಹಲೋ ಎಲ್ಲ ನಮಸ್ಕಾರ ಮಾಡ್ಕೋಬೋದು. ಆದರೆ ಶಕ್ತಿಯನ್ನು ಕೊಡೋನು ಗಣಪತಿ ಒಬ್ಬನೇ. ನೀನು ಎಲ್ಲಿ ಫೇಲ್ಯೂರ್ ಆಗ್ತೀಯೋ ಗಣಪತಿ ಹಿಡ್ಕೋಬೇಕು, ಎಲ್ಲಿ ಪಾಸ್ ಆಗ್ತೀಯೋ ಆ ಪಾಸ್ ಆಗ ಯಶಸ್ಸಿನ ಕೀರ್ತಿ ಕೊಡಬೇಕಾದ್ರೆ ಗಣಪತಿ ಹಿಡ್ಕೋಬೇಕು. ಅದಕ್ಕೆ ಅಶ್ವಿನಿ ನಕ್ಷತ್ರದವರು ಯಾವತ್ತಿದ್ರು ಜೀವಮಾನ ಪೂರ್ತಿ ತಮ್ಮ ಜೀವನ ಹುಟ್ಟದಾಗಿಂದ ಸಾಯೋವರೆಗೂ ಕೊನೆ ಉಸಿರೋವರೆಗೂ ಗಣಪತಿ ಹಿಡ್ಕೋಬೇಕು. ಕೇತು ದೋಷ ಹುಟ್ಟುಬಿಡ್ತೀರ, ಆ ಕೇತುನೇ ನಿಮ್ಮ ರಥನ ಹೇಳ್ಕೊಂಡು ಹೋಗ್ತಾನೆ. ಹೀಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ದಶೆಯಲ್ಲಿ ಆ ಅಧಿದೇವತೆನೇ ನೀವು ಭದ್ರವಾಗಿ ಹಿಡ್ಕೊಂಡ್ರೆ ಫಸ್ಟ್ ಕ್ಲಾಸ್. ಯಾರ್ಯಾರು ಇತ್ತ ಅಂತ ಹೇಳ್ಬೇಕಾ? ಹೇಳ್ತೀನಿ, ಕಾಯ್ತಾರಿ. ಬಂದೆ.